ನಮಸ್ಕಾರ. ಇವತ್ತು ಬೆಳಗ್ಗೆ ಬೇಗ ಎದ್ದು ಅಂಗಡಿಗೆ ಹೊರಟಿದ್ದೀನಿ. ಇವತ್ತು ಏನೇನು ಮೀನಿದೆ, ಯಾವ್ಯಾವ ಮೀನು ಬರ್ತದೆ, ಎಂತೆಂಥ ವೆರೈಟೀಸ್ ಬರ್ತದೆ ಅಂತ ನಿಮಗೆ ಅಪ್ಡೇಟ್ ಮಾಡ್ತೀನಿ. ನೋಡಿ ಸರ್, ನಮ್ಮ ಏರಿಯಾ ಚಾರ್ಲಿನ ನಮ್ಮ ಪುಟ್ಟ ಬೆಳಗ್ಗೆ ದೀಪ ಇಡ್ತಾ ಇದ್ದ. ದೇವರಿಗೆ ಕೈ ಮುಕ್ಕೊಂಡು ಬಜ್ಜಿ ಸ್ಟಾಕ್ ನೋಡ್ತಾ ಇದ್ದೆ. ಒಳ್ಳೆ ಮತ್ತಿ ಬಂದಿದೆ, ನೈ ಮತ್ತಿ ಅಂತ. ಸಕ್ಕತ್ ಟೇಸ್ಟ್ ಇರುತ್ತೆ. ಹಾಗೆ ಒಳ್ಳೆ ಮಂಗಳೂರು ಬಾಂಗಡ, ಕಾರವಾರದ್ದು ಬರ್ತಾ ಇರೋದು. ಬೆಳಗ್ಗೆ ಸ್ವಲ್ಪ ಗಿರಾಕಿಗಳು ಸ್ಟಾರ್ಟ್ ಆಗ್ತಾ ಇದ್ರು. ನಮ್ಮ ಪುಟ್ಟ ಕಟ್ಟಿಂಗ್ ಹೋಗಿದ್ದ, ಗಿರಾಕಿಗಳು ಒಬ್ಬೊಬ್ಬರೇ ಬರಕ್ಕೆ ಶುರು ಆದ್ರು. ರಿವರ್ ಫಿಶ್ ಸ್ಟಾಕ್ ಬಂದಿತ್ತು. ನಮ್ಮ ಹುಡುಗರು ಅದನ್ನ ಇಳಿಸ್ತಾ ಇದ್ರು. ಹಾಗೆ ಕಸ್ಟಮರ್ ಫುಲ್ ಕ್ರೌಡ್ ಆಗಿತ್ತು. ಗಂಗಣ್ಣ ಹುಡುಗರಿಗೆ ಟೀ ಕೊಡ್ತಾ ಇದ್ರು. ಹಾಗೆ ಹುಡುಗರೆಲ್ಲ ಪಟ ಅಂತ ಕ್ಲೀನ್ ಮಾಡಿ ಎಲ್ಲ ಕಳಿಸ್ತಾ ಇದ್ರು ಕಸ್ಟಮರ್ನ. ಅಷ್ಟೇ ಫಾಸ್ಟ್ ಮೂವಿಂಗ್ ಮಾಡ್ತಾ ಇದ್ರು. ನಮ್ಮ ಮ್ಯಾನೇಜರ್ ಅವರು ಅಂಜಲ್ ತೂಕ ಹಾಕ್ತಿದ್ರು ಹೋಟ್ಲಿಗೆ. ಹಾಗೆ ನಮ್ಮ ಸುಧೀರನ್ನ ಫ್ರಾನ್ಸ್ ತೂಕ ಹಾಕಿ ಹೋಟ್ಲಿಗೆ ಕ್ಲೀನ್ ಮಾಡಿಸ್ತಾ ಇದ್ರು. ಅಷ್ಟರಲ್ಲಿ ಒಂದು ಕ್ರ್ಯಾಬ್ಸ್, ಒಳ್ಳೊಳ್ಳೆ ಬ್ಲೂ ಕ್ರ್ಯಾಬ್ಗಳು ಬಂದಿತ್ತು. ಒಳ್ಳೆ ಸೈಜ್ ಇತ್ತು. ಇವತ್ತು ಒಂದೊಂದು ಕ್ರ್ಯಾಬ್ಗಳು 340 ಗ್ರಾಮ್ ಇತ್ತು. ಸಖತ್ ವೆಯ್ಟ್ ಇತ್ತು. ಅದೊಂದು 30 kg ಬಂದಿತ್ತು ಬ್ಲೂ ಕ್ರ್ಯಾಬ್ಸ್ಗಳು. ಅದರ ಜೊತೆಗೆ ಸಾಲ್ಮನ್ಗಳನ್ನು ತರಿಸಿದ್ದೆ. ಸಖತ್ತಾಗಿತ್ತು ಸಾಲ್ಮನ್ ಮಾತ್ರ. ಒಳ್ಳೆ ಕ್ವಾಲಿಟಿ ಬಂದಿತ್ತು. ನಮ್ಮ ಸಪ್ಲೈಯರ್ ಪ್ರಶಾಂತ್ ಅವ್ರು ಬಂದು ಬಿಲ್ ಚೆಕ್ ಮಾಡ್ತಾ ಇದ್ರು. ನಮ್ಮ ಹುಡುಗರು ಬಂದ ಸ್ಟಾಕ್ಗೆ ಐಸ್ ಹಾಕಿ ರೆಡಿ ಮಾಡ್ತಾ ಇದ್ರು ಮೀನುಗಳನ್ನ ಜೋಡಿಸೋಕ್ಕೆ. ಆ ಟೈಮಲ್ಲಿ ಕ್ಲೀನಾಗಿ ನೋಡಿ ಸಾಲ್ಮನ್ ಯಾವ ರೀತಿ ಜೋಡಿಸ್ತಿದ್ದಾರೆ ನೋಡಿ. ಪ್ರತಿಯೊಂದು ಐಟಮ್ ನಾವು ನೀಟಾಗಿ ಹೀಗೇನೆ ಪ್ಯಾಕ್ ಮಾಡ್ತೇವೆ. ಯಾಕಂದ್ರೆ ಈ ತರ ನೀಟಾಗಿ ಪ್ಯಾಕ್ ಮಾಡಿದ್ರೆ ಮೀನುಗಳು ತುಂಬಾ ಫ್ರೆಶ್ ಇರ್ತದೆ. ಮತ್ತೆ ಯಾಕಂತ ಹೇಳಿದ್ರೆ ಮೀನಿಗೆ ಮೇನ್ ನಾವು ಐಸೇ ಬೇಕು. ಐಸ್ ನೀಟಾಗಿ ಹಾಕ್ಬಿಡ್ಬೇಕು. ಇಲ್ಲಿ ಐಸ್ ಹಾಕಿಲ್ಲ ಅಂತ ಹೇಳಿದ್ರೆ ಮೀನ್ ಕಂಡೀಷನ್ ಹಾಳಾಗ್ಬಿಡುತ್ತೆ. ಹಾಗೆ ಬ್ಲೂ ಕ್ರ್ಯಾಬ್ ನೀಟಾಗಿ 1 by 1 ಜೋಡಿಸ್ತಾ ಇದ್ರು ಹುಡುಗರು, ಸ್ಟೆಪ್ ಬೈ ಸ್ಟೆಪ್. ನೋಡಿ ಯಾವ ರೀತಿ ಜೋಡಿಸ್ತಾ ಇದ್ದಾರೆ ಅಂತ. ಹಾಗೆ ಆ ಕ್ರ್ಯಾಬ್ನ ನೀಟಾಗಿ ಜೋಡಿಸ್ಬಿಟ್ಟು ಅದಕ್ಕೆ ನೀಟಾಗಿ ಐಸ್ ಪ್ಯಾಕ್ ಮಾಡ್ತೇವೆ. ಇದು ಮಾತ್ರ ಈ ಕ್ರ್ಯಾಬ್ಗಳು ತುಂಬ ರೇರು. ಈಗ ಫುಲ್ ಡಿಮ್ಯಾಂಡ್ ಇರೋ ಕಾರಣ ಕ್ರ್ಯಾಬ್ಗಳು ಎಲ್ಲೂ ಸಿಗ್ತಾ ಇಲ್ಲ. ರೇಟ್ಗಳು ಸ್ವಲ್ಪ ಕಾಸ್ಟ್ಲಿ ಆಗಿದೆ. ಈ ಸೀಸನಲ್ಲಿ, ಈ ಕೋಲ್ಡ್ ಸೀಸನ್ಗೆ ಕ್ರ್ಯಾಬ್ನ ಸೂಪ್ ಎಲ್ಲ ಮಾಡ್ಕೊಂಡು ಕುಡಿಬೇಕು. ತುಂಬ ಒಳ್ಳೆ ರೀತಿಯಲ್ಲಿ ಐಸ್ ಎಲ್ಲ ಪ್ಯಾಕ್ ಆಗಿ ನೀಟಾಗಿ ಐಸ್ ಪ್ಯಾಕ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಐಸ್ ಹಾಕ್ಬಿಟ್ಟು ಈಗ ಇನ್ನೊಂದು ಐಟಮ್ ಇದೆ, ಲೇಡಿ ಫಿಶ್ ಅಂತ, ಕಾಣೆ ಮೀನು. ಇದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಮಾತ್ರ. ಇದು ನಂಜಿಗಿಂಜಲ್ಲ ಈ ಕಾಣೆ ಮೀನು. ಅದನ್ನು ಈಗಿನ ಕವರ್ ಎಲ್ಲ ಪ್ಯಾಕ್ ಮಾಡಿದ್ವಿ. ಹಾಗೆ ದೊಡ್ಡ ದೊಡ್ಡ ಸಾಲ್ಮನ್ಗಳು ಬಂದಿತ್ತು. ಅದನ್ನು ಅಷ್ಟೇ ನೀಟಾಗಿ ಈ ರೀತಿ ಜೋಡಿಸ್ಬಿಟ್ಟು ಕ್ಲೀನಾಗಿ ಪ್ಯಾಕ್ ಮಾಡಿದ್ವಿ. ಯಾಕಂತ ಹೇಳಿದ್ರೆ ನೀಟಾಗಿ ಪ್ಯಾಕ್ ಮಾಡಿದ್ರೆ ಮೀನುಗಳು ಚೆನ್ನಾಗಿ ಕಂಡೀಷನ್ ಉಳಿಯೋದು. ಅದನ್ನು ಇಲ್ಲದ್ರೆ ನಾವು ನೀಟಾಗಿ ಪ್ಯಾಕ್ ಮಾಡಿಲ್ಲ ಅಂತ ಹೇಳಿದ್ರೆ ಮೀನುಗಳು, ಇದೆಲ್ಲ ಪ್ರೋಸೆಸ್ ಆದಮೇಲೆ ನಾವು ಮೀನುಗಳಿಗೆ ನೀಟಾಗಿ ಐಸ್ ಪ್ಯಾಕ್ ಮಾಡಿದ್ವಿ. ಈಗ ನಿಮಗೆ ಫಿಶ್ ಪರಿಚಯ ಹೇಳ್ತೀನಿ. ಇದು ಯಾವ ಫಿಶ್ ಅಂದರೆ ಸಿಯರ್ ಫಿಶ್ ಅಂಜಲ್ ಅಂತ. ಇದು ಬರೋಬ್ಬರಿ 8 ಕಿಲೋ ಇದೆ. ಇದನ್ನು ನಾವು ಸ್ಲೈಸಸ್ಗೆಲ್ಲ ಕೊಡ್ತೇವೆ. ಸಿಂಗಲ್ ಮುಳ್ಳಿರುತ್ತೆ. ಮತ್ತು ಇದು ದೊಡ್ಡ ಬ್ಲ್ಯಾಕ್ ಪಾಂಪ್ಲೆಟು. ಇದೊಂದರ ಸೈಜ್ 2.5 kg ಇರುತ್ತೆ. ಇದು ಅಷ್ಟೇ ಸಿಂಗಲ್ ಮುಳ್ಳು. ಕರಿಗೆ, ಫ್ರೈಗೆ ತುಂಬ ಚೆನ್ನಾಗಿರುತ್ತೆ. ಇದು ಸ್ಪೆಷಲ್ ಶೀಲಾ ಮೀನು ಅಂತ. ಆಲ್ಮೋಸ್ಟ್ ಯಾರಿಗೆ ಗೊತ್ತಿರಲಿಕ್ಕಿಲ್ಲ. ಈ ಶೀಲಾ ಮೀನುಗಳು ಅಷ್ಟೇ ಸಿಂಗಲ್ ಮುಳ್ಳು, ತುಂಬ ಸಾಫ್ಟ್ ಮೀಟು, ಮಾತ್ರ ಸಖತ್ತಾಗಿರುತ್ತೆ. ಕಬಾಬ್ ಎಲ್ಲ ಮಾಡಬೇಕು, ರವಾ ಫ್ರೈ ಹಾಕಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಹಾಗೆ ಇದು ವೈಟ್ ಪಾಂಪ್ಲೆಟ್ ಅಂತ. ಇದು ಟೂ ಕಾಸ್ಟ್ಲಿ ಇರುತ್ತೆ. ಈಗ ಪ್ರೆಸೆಂಟ್ ಆಗಿ 1200, 300, 1380 ಗಂಟೆ ರೇಟ್ ಓಡ್ತಾ ಇದೆ. ಇದು ಬಾಂಗಡ ಮೀನು. ಕೆಜಿಗೆ 6-7 ಸೈಜ್ ಬರ್ತಾ ಇದೆ. ತುಂಬ ಚೆನ್ನಾಗಿದೆ. ಫ್ರೆಶ್ ಕ್ವಾಲಿಟಿ ಬಂದಿತ್ತು ಇವತ್ತು ಮಾತ್ರ. ತುಂಬ ಚೆನ್ನಾಗಿತ್ತು ಕಂಡೀಷನು. ಹಾಗೆ ಇದು ಕಲ್ಲೂರ್ ಫಿಶ್ ಅಂತ. ಇದು ಸಿಂಗಲ್ ಮುಳ್ಳಿರುತ್ತೆ. ಸ್ವಲ್ಪ ಸಪ್ಪೆ ಟೇಸ್ಟು. ಇದಕ್ಕೆ ಸಾಲ್ಟ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಇದರ ಟೇಸ್ಟ್ ವೈಸ್ ಮಾತ್ರ ಟೂ ಗುಡ್ ಇರುತ್ತೆ. ಇದೆಲ್ಲ ವಿಡಿಯೋ ಮಾಡಿ ಹಾಕುವಾಗ ಆದಷ್ಟು ಸಾಯಂಕಾಲ ಆಗಿತ್ತು. ಹಂಗೆ ನಮ್ಮ ಅಂಗಡಿ ಕೆನರಾ ಫಿಶ್ ಮಾಡಿದ್ದು ಬೋರ್ಡ್ದೊಂದು ಕ್ಲೀನಾಗಿ ಫೋಟೋ ತೆಗೆದು ಹಂಗೆ ಮುಂದೆ ಬಂದಾಗ ನಮ್ಮ ಪುಟ್ಟನ್ನ ಕ್ಯಾಶಲ್ಲಿ ಬಿಲ್ಲಿಂಗ್ ಮಾಡ್ತಾ ಇದ್ದ. ಹಾಗೂ ಗಿರಾಕಿ ಬರ್ತಾ ಇದ್ರು. ಈ ಟೈಮಲ್ಲಿ ಸ್ಟಾಕ್ ಬಂದಿತ್ತು. ಡ್ರೈ ಫ್ರಾನ್ಸು, ಈ ಬಾಂಬೆ ಡಕ್ಕು, ನೆತಲಿ ಫಿಶ್, ಕರ್ವಾಡ್ ಅಂತ ಹೇಳ್ತೇವೆ. ಇದು ಐಟಮ್ಗಳು ಬಂದಿತ್ತು. ಈ ಟೈಮಲ್ಲಿ ಈ ಕೋಲ್ಡ್ ಸೀಸನ್ಗೆ ಜಾಸ್ತಿ ಮೂವಿಂಗ್ ಇರುತ್ತೆ. ಯಾಕಂದ್ರೆ ಇದರಲ್ಲಿ ತುಂಬಾ ಬೆನಿಫಿಟ್. ಇದನ್ನ ಕೋಲ್ಡ್ ಆದಾಗೆಲ್ಲ ಯೂಸ್ ಮಾಡ್ತಾರೆ ಈ ಡ್ರೈ ಫಿಶ್ನ. ಆ ಟೈಮಲ್ಲಿ ನಮ್ಮ ಕುಮಾರಣ್ಣ ನಿನ್ನೆ ವ್ಲಾಗಲ್ಲಿ ನೀವು ನೋಡಿರ್ತೀರಾ, ನಮ್ಮ ಸಪ್ಲೈಯರು. ನಾನು ವಿಡಿಯೋ ಮಾಡಿದಾಗ ನೋಡ್ಕೊಂಡು ಓಡೋಗ್ಬಿಟ್ರು. ಅಯ್ಯೋ ಬೇಡಪ್ಪ, ನಿನ್ನ ಸಾವಾಸನೂ ಬೇಡ, ನಿನ್ನ ವಿಡಿಯೋನೂ ಬೇಡ ಅಂದ್ಕೊಂಡು. ಹಾಗೆ ಅವರು ದೂರ ಕೊನೆಗೂ ಅಂಗಡಿ ಕ್ಲೋಸ್ ಮಾಡೋ ಟೈಮ್ ಬಂದ್ಬಿಡ್ತು. ಹಾಗೆ ಹುಡುಗರೆಲ್ಲ ನೀಟಾಗಿ ಅಂಗಡಿ ವಾಶ್ ಮಾಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ಅಂಗಡಿನ ಕ್ಲೋಸ್ ಮಾಡಿಬಿಟ್ಟು ಇವತ್ತಿನ ವ್ಲಾಗಿಗೆ ಮುಕ್ತಾಯ ಹೇಳುವ ಹಾಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಹುಡುಗರು ಮತ್ತು ನಾವು ಓನರ್ ಮನೆಗೆ ಊಟಕ್ಕೆ ಹೋಗಿದ್ವಿ. ನಮ್ಮ ಹುಡುಗರೆಲ್ಲ ಬಿಗ್ ಬಾಸ್ ನೋಡೋದ್ರಲ್ಲಿ ಬ್ಯುಸಿ ಆಗಿದ್ರು. ಫೈನಲಿ ಗುಡ್ ಬೈ ಹೇಳೋ ಟೈಮ್ ಬಂದ್ಬಿಡ್ತು. ಓಕೆ ಫ್ರೆಂಡ್ಸ್, ಬಾಯ್, ಟಾಟಾ, ಗುಡ್ ನೈಟ್.